ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀವು ಆ ಮನೆಯನ್ನ ನಿನ್ನ ಅಮ್ಮನ್ನ ಬಿಟ್ಟು ಬರಬಾರ್ದಾಗಿತ್ತು ಕಣೋ. ಅಲ್ಲ, ಅವಳು ಕಾಯ್ತಿರ್ತಾಳೆ ಕಣೋ, ನನ್ನ ಮಕ್ಕಳು ಬರ್ತಾರೆ ಬರ್ತಾರೆ ಅಂತ. ಅಲ್ಲ, ಅವಳಿಗಾದ್ರೆ ಏನ್ ಸ್ವಾರ್ಥ ಇದೆ ಹೇಳು? ಅಲ್ಲ, ಅವಳು ಏನೇ ಮಾಡಿದ್ರು ತನ್ನ ಮಕ್ಕಳಿಗೋಸ್ಕರ ತಾನೆ. ಬಾಬಾ, ನಮ್ಮ ಮನ್ಸಿಗೆ ಯಾರಾದ್ರೂ ಹತ್ರ ಆದ್ರೆ ಅವ್ರು ಮಾಡೋದೆಲ್ಲ ಸರಿ ಅಂತಾನೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅವ್ರು ಮಾಡ್ತಾ ಇರೋದು ಸರಿ ಅಂತ ನಾವು ವಾದ ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ನಾವು ಎಷ್ಟೆಲ್ಲ ರೀಸನ್ಸ್ ಕೊಡ್ತೀವಿ. ಅಲ್ಲೇ ಮಾವ ನಾವು ಮಾಡೋದು ತಪ್ಪು. ನನಗೆ ಗೊತ್ತಿದೆ ಮಾಮ್ ನಿಮಗೆ ತುಂಬಾನೇ ಕ್ಲೋಸ್ ಅಂತ. ಅದಕ್ಕೆ ಮಾಮ್ ಏನೇ ಮಾಡಿದ್ರು ಅದು ನಿಮಗೆ ಸರಿ ಅಂತಾನೆ ಅನ್ಸುತ್ತೆ. ಆದ್ರೆ ನನಗಿದು ಸರಿ ಅಂತ ಅನಿಸ್ತಾ ಇಲ್ಲ ಮಾವ. ಅದಕ್ಕೆ ನಾನು ಒಬ್ಜೆಕ್ಟ್ ಮಾಡಿದೆ. ಇಲ್ಲಿ ನಾವೆಲ್ಲರೂ ಮನೆ ಮಕ್ಕಳೇ. ಜೈಬ್ರೋನು ಮನೆ ಮಗನೇ, ನಾನು ಮನೆ ಮಗ, ಇವನ್ ಬಿಗ್ ಬ್ರೋನು ಮನೆ ಮಗನೇ. ಆದ್ರೆ ಒಬ್ಬ ಮಗ ಮಾಡಿರೋ ತಪ್ಪನ್ನು ಮುಚ್ಚಾಕೋದಕ್ಕೆ, ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಇಡೀ ಮನೆಯವರೆಲ್ಲ ಪನಿಷ್ಮೆಂಟ್ ತಿನ್ಬೇಕು ಅಂದ್ರೆ ಅದು ಯಾವ ನ್ಯಾಯ ಮಾವ? ಅದು ಸರಿಯಲ್ಲ. ಹಾಗೆ ಮಾಡಿದ್ರೆ ಅದು ಮನೆ ಅನ್ಸೋದಿಲ್ಲ, ಫ್ಯಾಮಿಲಿ ಅನ್ಸ್ಕೊಳ್ಳಲ್ಲ. ಮಾವ, ಸೆಂಟಿಮೆಂಟ್ ಅನ್ನೋದು ಬರೀ ನಮಗ್ ಮಾತ್ರ ಇದ್ರೆ ಸಾಲದು, ನಾವು ಮುಂದೆ ಇರೋರ್ಗೂ ಇರಬೇಕು. ಅದಲ್ಲಿಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಬಂದೆ. ತಪ್ಪು ಮಾಡ್ದಂಗೆ ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳೋರೆ ಯಾರು ಇಲ್ಲ ಅಂದ್ರೆ ಅವ್ನ್ ಯಾವತ್ತೂ ಬದಲಾಗೋದೇ ಇಲ್ಲ ಅಲ್ವಾ ಮಾವ? ಆಕ್ಚುಲಿ ಅವನ್ಗೆ ನೇಚರ್ ಬಂದಿರೋದೇ ಮಾವಿಂದ. ಮಗನ ಮೇಲಿರೋ ಪ್ರೀತಿ, ಕುರುಡು ವ್ಯಾಮೋಹ ಇವತ್ತು ಅವನನ್ನ ಈ ಸ್ಥಿತಿಗೆ ತಂದಿಟ್ಟಿದೆ. ಇದ್ಯಾವುದು ನಿಮಗ್ ಗೊತ್ತಿಲ್ಲದೆ ಇರೋದೇನು ಅಲ್ವಲ್ಲ ಮಾವ? ನೀವು ಅವ್ರ ಟೀಮ್ ಅಲ್ಲೇ ತಾನೇ ಇದ್ರಿ. ಗೌತಮಣ್ಣ ಭೂಮಿಕಾತ್ಗೆ ವಿರುದ್ಧ ತಾನೇ ನಿಂತಿದ್ರಿ. ನೀವು ಬದಲಾಗಿದ್ದೀರಾ ನಿಜ, ಆದ್ರೆ ನಿಮ್ಗೆ ತಂಗಿ ಮೇಲಿರೋ ವ್ಯಾಮೋಹ ಇನ್ನೂ ಬಿಟ್ಟು ಹೋಗಿಲ್ಲ. ಅದಕ್ಕೆ ಇನ್ನೂ ಅವ್ರ ಪರವಹಿಸ್ಕೊಂಡೇ ಮಾತಾಡ್ತಿದ್ದೀರಾ. ಹೌದಮ್ಮ, ತಪ್ಪು ಮಾಡಿದೆ. ಅಲ್ಲ, ಆವತ್ತಲ್ಲಿ ಅದು ಸರಿ ಅನ್ನಿಸ್ತು, ಹಂಗೆ ಮಾಡಿದೆ. ತಂಗಿ ಅಲ್ವಾ, ಕರಡು ಸಂಬಂಧನ ಕಟ್ಟಿ ಹಾಕ್ಬಿಡ್ತು. ರಕ್ತ ಸಂಬಂಧಕ್ಕಿಂತ ಪ್ರೀತಿ ಸಂಬಂಧ ದೊಡ್ಡದು ಅಂತ. ಅದು ಗೌತಮ್ ಏನು, ಅವನ ಯೋಗ್ಯತೆ ಏನು ಅಂತ ತಿಳಿದ ಮೇಲೆ ಮಹಿಮಾ ಅವಳು ಬದಲಾಗಬೇಕು ಅನ್ನೋ ಆಸೆ ಇದೆ. ಅವಳು ಯಾವತ್ತೂ ನೋವು ತಿನ್ಬೇಕು ಅಂತ ಯೋಚನೆ ಕೂಡ ಮಾಡಲಿಲ್ಲ ನಾನು. ನೀನು ಹೇಳಿ ಸರಿಯಮ್ಮ, ತಂಗಿಯನ್ನ ವ್ಯಾಮೋಹ ನಾನು ಬಿಟ್ಟು ಹೋಗಿಲ್ಲ. ಯಾಕೆ ಹೇಳು? ಎಷ್ಟಂದ್ರೂ ನಮ್ದು ಅವ್ರದ್ದು ಅವಿನಾಭಾವ ಸಂಬಂಧ ಅಲ್ವೇನಮ್ಮ. ನಾನು ಪದೇ ಪದೇ ಅವಳನ್ನು ವಹಿಸ್ಕೊಂಡು ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಅಲ್ಲ, ಒಂದಲ್ಲ ಒಂದಿನ ಅವಳಿಗೂ ತನ್ನ ತಪ್ಪಿನ ಅರಿವಾಗುತ್ತೆ. ಈ ಟೈಮ್ ಅನ್ನೋದಿದೆಯಲ್ಲ, ಅದೆಲ್ಲರನ್ನು ತಾಬಂದಿಗೆ ತರುತ್ತಮ್ಮ. ಒಂದು ತಿಳ್ಕೊಳ್ಳಿ ಪುಟ್ಟ, ಒಂದಲ್ಲ ಒಂದಿನೋಳು ಬದಲಾಗೇ ಆಗ್ತಾಳೆ. ಭಾರತ ಖಂಡಿತ ಬದಲಾಗ್ತಾಳೆ.